ಐಶು ನಿಂದೇನೇನು ಕೆಲಸ ಇದೆ ಬೇಗ ಬೇಗ ಮುಗಿಸ್ಕೊ ನಾವು ಊರಿಗೆ ಹೋಗೋಣ. ಅಯ್ಯೋ ಅಣ್ಣ, ಇವತ್ತೊಂದಿನ ಇಲ್ಲೇ ಇರೋಣ. ನಾಳೆ ಈವ್ನಿಂಗ್ ಇಲ್ಲ ಅಂದರೆ ನಾಡಿದ್ದು ಬೆಳಿಗ್ಗೆ ಹೋಗೋಣ ಕಣೋ. ಇಷ್ಟು ಬೇಗ ಏನು ಬರೋದೇ ಇವಾಗ ಬಂದಿದ್ದೀವಿ, ಇವಾಗಲೇ ಹೋಗೋಣ ಅಂದರೆ ಹೆಂಗೆ? ಅಯ್ಯೋ ಅನೂಪ್, ಅದೇಗಾಗುತ್ತೆ. ಇವತ್ತೆಲ್ಲರೂ ಸೇರಿ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೀನು ನೋಡಿದ್ರೆ ಊರಿಗೆ ಹೋಗ್ತೀನಿ ಅಂತಿದ್ಯಾ. ಯಾಕೋ ಇವತ್ತೊಂದಿನ ಇರು, ಏನಾಗಲ್ಲ. ಏನು ಯಾವಾಗಲೂ ಕೆಲಸ ಕೆಲಸ ಕೆಲಸನೇ ಅಂತಿರ್ತೀಯ. ಕೆಲಸ ಯಾವಾಗಲೂ ಮಾಡೋದಿದ್ದೇ ಇರತ್ತೆ. ಇವತ್ತೊಂದಿನ ಆದರೂ ರೆಸ್ಟ್ ಮಾಡು. ಅಯ್ಯೋ ನಾನು ರೆಸ್ಟ್ ಮಾಡಬೇಕು ಅಂದ್ರೆ ನೀವೆಲ್ಲಿ ಬಿಡ್ತೀರಾ ನನ್ನ? ಆ ಕಡೆ ಕರ್ಕೊಂಡೋಗಿ ಈ ಕಡೆ ಕರ್ಕೊಂಡೋಗು ಅಂತ ಸುತ್ತಾಡಿಸ್ತೀರಾ. ಇನ್ನು ಊರಲ್ಲಿದ್ದರೆ ಸ್ವಲ್ಪ ರೆಸ್ಟ್ ಆದರೂ ಆಗುತ್ತೆ, ಇಲ್ಲಿದ್ರೆ ಅಷ್ಟು ಕೂಡ ಆಗಲ್ಲ ರೆಸ್ಟು. ಅಯ್ಯೋ ಅಣ್ಣ, ಇವತ್ತೊಂದಿನ ಇರು, ನಾಳೆನೂ ಇರು, ನಾಡಿದ್ದು ಬೆಳಗ್ಗೆ ಹೋಗುವಂತೆ. ಏನೂ ಅರ್ಜೆಂಟ್ ಇಲ್ಲ. ಅಮ್ಮನಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ, ಓಕೆನಾ? ಪೂಜಾ, ಇವಾಗ ಹೇಗಿದೆ? ತಲೆನೋವು ಕಡಿಮೆ ಆಯಿತಾ? ಸ್ವಲ್ಪ ಆದರೂ ರೆಸ್ಟ್ ಮಾಡ್ದಲ್ಲ, ಇವಾಗ ಸಮಾಧಾನ ಆಯಿತಾ? ಸ್ವಲ್ಪ ಏನಾದರೂ ಶರ್ಬತ್ ಮಾಡಿಕೊಡ್ಲಾ? ಏನಾದರೂ ಕುಡಿತೀಯಾ? ಟೀ ಮಾಡಿಕೊಡ್ಲಾ? ಹೇಳು, ನಿಂಗೆ ಏನು ಬೇಕು ಹೇಳು, ನಾನು ಮಾಡಿಕೊಡ್ತೀನಿ. ಅಯ್ಯೋ ಇಲ್ಲ, ಇವಾಗ ತಾನೇ ಮಲ್ಗಿ ಎದ್ದಿದ್ದಾಯಿತು. ಸ್ವಲ್ಪ ಯಾಕೋ ಸುಸ್ತು ಅನ್ನಿಸ್ತಾ ಇದೆ ಕಣೆ. ಸ್ವಲ್ಪ ಜ್ವರ ಬಂದಿರೋ ಥರ ಕಾಣ್ತಾ ಇದೆ. ಸ್ವಲ್ಪ ಹಾಸ್ಪಿಟಲ್ ಹೋಗಿ ಬರೋಣವಾ ನಾನು ನೀನು? ಹೌದಾ, ಜ್ವರ ಬಂತಾ? ಹ್ಞೂ ಕಣೆ, ಸ್ವಲ್ಪ ಮೈ ಬಿಸಿಯಾಗಿದೆ. ಸೊ ಇವಾಗಲೇ ಹಾಸ್ಪಿಟಲ್ಗೆ ಹೋಗಿ ಬಂದರೆ ನಾಳೆ ಎಲ್ಲ ರೆಸ್ಟ್ ಮಾಡ್ಬೋದಲ್ಲ. ಅದಕ್ಕೆ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ, ನಾನು ನೀನು ಸೇರಿ ಹೋಗೋಣ. ಆಟೋ ಬುಕ್ ಮಾಡ್ಕೊಂಡು ಹೋಗೋಣ. ಅಯ್ಯೋ, ಆಟೋ ಎಲ್ಲ ಏನಕ್ಕೆ? ಸುಮ್ಮನೆ ನಾನು ನೀನು ನಮ್ಮಣ್ಣ ಹೋಗಿ ಬರೋಣ ಬಾ. ಅದೇನು 10 ನಿಮಿಷ ಹಾಸ್ಪಿಟಲ್ಗೆ ಹೋಗೋದೇನು ಲೇಟ್ ಆಗಲ್ಲ. ನಾವು 3 ಜನ ಹೋಗಿ ಬರೋಣ ಬಾ. ನಡೀರಿ ಹೋಗೋಣ ಮತ್ತೆ. ಅಯ್ಯೋ ಸೌಂದರ್ಯ, ಏನಕ್ಕೆ ನೀನು ಬರ್ತೀಯೇ? ಸುಮ್ಮನೆ ಹಾಸ್ಪಿಟಲ್ಗೆ ನಾವಿಬ್ಬರೇ ಹೋಗಿ ಬರ್ತೀವಿ ಬಿಡು. ಅದೇನು 10 ನಿಮಿಷ. ನಾನು ಅವಳ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರ್ತೀನಿ. ಮತ್ತು ನೀನು ನಿನ್ನ ಫ್ರೆಂಡ್ಸ್ ಹತ್ರ ಇರು. ಸುಮ್ಮನೆ ಎಲ್ಲರೂ ಹೋಗಿದ್ದು ಅಲ್ಲಿ ಪಾಪ ವೆಯ್ಟ್ ಮಾಡೋಕ್ಕೆ ಹೇಳಿದರೆ ಎಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ. ನಿನ್ನ ಫ್ರೆಂಡ್ಸ್ಗೆ ಬೋರ್ ಆಗುತ್ತೆ. ಸೊ ನೀನು ಪ್ರೀತಿ ಮತ್ತು ಪ್ರಿಯಾ, ಐಶು ನೀವೆಲ್ಲ ಇಲ್ಲೇ ಇರಿ. ಇಲ್ಲಾಂದರೆ ನೀವೇನಾದರೂ ಆಚೆ ಹೋಗ್ತಿದ್ರೆ ಹೋಗಿರಿ. ನಾನು ಇವಳನ್ನ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಆ ಕಡೆನೇ ಬಾ ಅಂದರೆ ಆ ಕಡೆ ಬರ್ತೀವಿ, ಓಕೆನಾ? ಹಾಂ ಸರಿ ಅಣ್ಣ, ಅಷ್ಟೇ ಮಾಡು. ನಾವು ಏನಾದರೂ ಆ ಮಳೆ ನಿಂತರೆ ಆಚೆ ಹೋಗ್ತೀವಿ, ಇಲ್ಲ ಅಂದರೆ ಮನೇಲೇ ಇರ್ತೀವಿ. ನೀನು ನಮ್ಗೆ ಕಾಲ್ ಮಾಡು ಏನನ್ನೋದನ್ನು. ಪೂಜಾ, ನಮ್ಮ ಅಣ್ಣನ ಜೊತೆ ಹೋಗ್ಬಾರೆ ಹಾಸ್ಪಿಟಲ್ಗೆ. ಹಾಂ, ನಾನು ಒಬ್ಬಳೇ ಹೋಗ್ಲಾ? ಅಯ್ಯೋ, ನೀನೊಬ್ಬಳೇ ಏನಕ್ಕೆ? ನಾನು ಬರ್ತೀನಿ ಬಿಡು ನಿನ್ನ ಜೊತೆ. ಪಾಪ ನೀನೊಬ್ಬಳೇ ಏನು ಹೋಗ್ತೀಯಾ? ಅದು ಜೊತೆ ಚೆನ್ನಾಗಿರಲ್ಲ ಅದು. ನಾನು ಬರ್ತೀನಿ ತಗೋ ನಿನ್ನ ಜೊತೆ. ಆಮೇಲೆ ನಿನಗೆ ಸ್ವಲ್ಪ ಹೆಲ್ಪು ಆಗುತ್ತೆ ನಾನು ಬಂದರೆ. ಅಯ್ಯೋ ಪ್ರೀತಿ, ಬೇಡ ಬಿಡು. ಇಲ್ಲೇ ಇರೋದು ಹಾಸ್ಪಿಟಲು, ನೆಕ್ಸ್ಟ್ ರೋಡಲ್ಲೇ ಇರೋದು ಹಾಸ್ಪಿಟಲು. ಬೇಗ ಹೋಗಿ ಬೇಗ ಬರ್ತೀವಿ. ಸುಮ್ಮನೆ ನೀನೇನಕ್ಕೆ ಬರ್ತೀಯ? ಬೇಡ, ಬಾ ಪೂಜಾ ಹೋಗೋಣ. ಬಾ ಹೋಗೋಣ ಅನೂಪ್. ಸೌಂದರ್ಯ, ಏನಾದರೂ ಮನೆಗೆ ಬೇಕಿದ್ದರೆ ಕಾಲ್ ಮಾಡು, ತೊಗೊಂಡು ಬರ್ತೀನಿ ಬರೋವಾಗ. ಸೊ ಹೋಗಿ ಬರ್ತೀವಿ ಕಣೆ. ಅಯ್ಯೋ ಪೂಜಾ, ಅಂತೂ ಇಂತೂ ಏನೋ ಒಂದು ಹೇಳಿ ಇಬ್ಬರು ಎಸ್ಕೇಪ್ ಆದ್ರಿ ಕಣೆ. ಹೌದು ಅನೂಪ್, ಒಂದು ಕಡೆ ಆಚೆ ಏನಾದರೂ ಹೋಗ್ಬೇಕಂದ್ರೆ ಎಷ್ಟೊಂದು ಸುಳ್ಳು ಹೇಳಬೇಕಾಗಿದೆ ನೋಡು ನಾನು ನೀನು. ಸ್ವಲ್ಪ ದಿನ ಮಾತ್ರ ಸುಳ್ಳು ಹೇಳೋದು, ಆಮೇಲೆ ನಾನು ನೀನು ಏನು ಸುಳ್ಳು ಹೇಳೋದೇ ಇಲ್ಲ. ಆರಾಮಾಗಿ ಸುತ್ತಾಡ್ಬೋದು, ಡೋಂಟ್ ವರಿ. ಇದು ನೋಡಿ ಪೂಜೆ, ಇದು ಬೆಳಗಾವ್ ಟು ಗೋವಾ ರೋಡು ಹೆಂಗಿದೆ? ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ ಪೂಜಾ. ಮತ್ತು ನೋಡು, ಏನಾದರೂ ನಿಮಗೆ ಫೋಟೋಸ್ ಬೇಕಂದರೆ ಫೋಟೋಸ್ ತೆಗಿತೀನಿ ಇಲ್ಲೇ. ನೋಡು ಹೇಗಿದೆ ಪ್ಲೇಸ್ ಅಂತ. ಅಯ್ಯೋ, ಫೋಟೋ ಗಿಟ ಏನು ಬೇಡ ಅನೂಪ್. ಇವಾಗ ಸುಮ್ಮನೆ ಸಖತ್ತಾಗಿದೆ ಪ್ಲೇಸು. ಏನು ಬೈಕ್ ಮೇಲೆ ಒಂದು ರೈಡ್ ಬಂದಿದ್ದೀವಿ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅನೂಪ್ ನನಗೆ. ನಾನಂತೂ ಫಸ್ಟ್ ಟೈಮು ಬೈಕ್ ಮೇಲೆ ಈ ಥರ ಸುತ್ತಾಡ್ತಾ ಇರೋದು. ನೀನು ನಿಧಾನಕ್ಕೆ ಓಡಿಸು ಅನೂಪ್ ಬೈಕ್ನ, ಪ್ಲೀಸ್. ಅಯ್ಯೋ 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 ಅನೂಪ್, ನಿಧಾನಕ್ಕೆ ಓಡಿಸು. ಭಯ ಆಗ್ತಾಯಿದೆ, ತುಂಬ ಭಯ ಆಗ್ತಾಯಿದೆ. ಸ್ಲೋ ಆಗಿ ಓಡಿಸು. ಅಯ್ಯೋ, ಮಳೆ ಸ್ಟಾರ್ಟ್ ಆಯಿತು ಅನೂಪ್, ಸಖತ್ತಾಗಿರುತ್ತೆ. ನಡಿ ನಡಿ ಹೋಗೋಣ, ಮುಂದೆ ಮುಂದೆ ಹೋಗೋಣ, ನಡಿ. ಒಂದು ಸಾಂಗ್ ಹೇಳ ನಿಂಗೆ? ಹಾಂ ಹೇಳು, ಮತ್ತೆ ನಿನ್ನ ಜೊತೆ ಇದ್ದಾಗ ಸಾಂಗು ಕೇಳ್ತೀನಿ, ಎಲ್ಲನೂ ಕೇಳ್ತೀನಿ, ಹೇಳು. ಒಂದು ಸಾಂಗ್ ಹೇಳ್ತೀನಿ ಕೇಳು. ಮಳೆಯಲಿ ಜೊತೆಯಲಿ ದಿನವಿಡೀ ನಿನ್ನ ಜೊತೆಯಲಿ. ನಿನ್ನ ಜೊತೆ ಇದ್ದರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಆ ಡೇ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವರೆಲ್ಲರಿಂದ ಬಚಾವಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ನೋಡು. ಅಯ್ಯೋ, ಆ ಪ್ರೀತಿ ನಾನು ಬರ್ತೀನಿ ನಿಮ್ಮ ಜೊತೆ ಹಾಸ್ಪಿಟಲ್ಗೆ ಅನ್ನಲಲ್ಲ. ಅಯ್ಯೋ, ನಂಗೆ ಶಾಕೇ ಆಗಿತ್ತು. ನಾನು ಅದಕ್ಕೆ ಏನೂ ಮಾತಾಡಲೇ ಇಲ್ಲ, ಸುಮ್ಮನೆ ಬಂದುಬಿಟ್ಟೆ. ನಾನು ಹೇಳಿದ್ನಲ್ಲ ಬೇಡ ನೀನು ಅಂತ. ಇರಲಿ, ನಾವಿಬ್ಬರೇ ಸುತ್ತಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳನೇನಕ್ಕೆ ಸುಮ್ಮನೆ ನಮ್ಮ ಟೈಮ್ನೂ ಎಲ್ಲ
ಸ್ಪಾಯ್ಲ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ನಾವೇ ಎಂಜಾಯ್ ಮಾಡಿದರೆ ಸಾಕಲ್ಲ. ಅವಳೇನಾದರೂ ಮಾಡ್ಕೊಳ್ಳಿ ಹೋಗು. ಅವಳದು ಏನಕ್ಕೆ ನೆನಪು ತೆಗಿತಾ ಇದೀಯ ಇವಾಗ? ನಾವಿಬ್ಬರು ಖುಷಿಯಾಗಿದ್ದೀವಲ್ಲ, ಖುಷಿಯಾಗಿರು. ನೆಕ್ಸ್ಟ್ ನಾನು ಯಾವಾಗ ಫ್ರೀ ಇರ್ತೀನಿ ಅಂತ ನಿನಗೆ ಕಾಲ್ ಮಾಡಿ ಹೇಳ್ತೀನಿ. ಇವಾಗ ನಿನಗೊಂದು ಫೋನ್ ಕೊಡಿಸ್ತೀನಿ, ಕಾಲ್ ಮಾಡಿ ಹೇಳ್ತೀನಿ. ನಾನು ನೀನು ಇಬ್ಬರು ಗೋವಾಕ್ಕೆ ಹೋಗಿ ಬರೋಣ, ಓಕೆನಾ? ಗೋವಾನ ಅನೂಪ್, ಗೋವಾ ಎಲ್ಲ ಬೇಡ ಅನೂಪ್. ನಿನಗೇನು ಯಾವಾಗಲೂ ಮೆಸೇಜಸ್ ಬರ್ತಾ ಇರುತ್ತೆ, ಎಷ್ಟೊಂದು ಮೆಸೇಜಸ್ ಬರುತ್ತಲ್ಲ ಅನೂಪ್ ನಿನಗೆ. ಏನು ಮಾಡೋದಮ್ಮ, ಕೆಲಸ ಇರುತ್ತಲ್ಲ, ಕೆಲಸದ್ದು ಒತ್ತಡ ಮೆಸೇಜಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನೈಟ್ ಎಲ್ಲ ನೋಡ್ಕೊಂಡು ಕೆಲಸ ಏನೇನು ಮಾಡಿದ್ದಾರೆ ಎಲ್ಲ ಚೆಕ್ ಮಾಡ್ಕೋತೀನಿ. ಇವಾಗ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಓಕೆನಾ? ಅಲ್ಲ ಪೂಜಾ, ನಿಂಗೆ ಕಾಲ್ ಬೇಕಂದರೆ ಒಳ್ಳೆ ಹೋಟೆಲಲ್ಲಿ ಕೊಡಿಸ್ತಾ ಇದ್ದೀನಿ. ನೀನು ಏನಕ್ಕೆ ರೋಡ್ ಸೈಡ್ದು ತಿಂತೀಯಾ? ಅಯ್ಯೋ ಅನೂಪ್, ನನಗೆ ನೀನು ಇವಾಗ ಬಾಯ್ ಫ್ರೆಂಡಾಗಿ ಸಿಕ್ಕಿರೋದು. ಮೊದಲೆಲ್ಲ ನಾನು ಇದೇ ರೋಡ್ ಸೈಡೇ ತಿಂತಾ ಇದ್ದೆ. ಇವಾಗೇನು ನೀನು ಸಿಕ್ಕಿದ ಮೇಲೆ ಬರೀ 5 ಸ್ಟಾರ್ ಹೋಟ್ಲು 4 ಸ್ಟಾರ್ ಹೋಟ್ಲಲ್ಲಿ ತಿನ್ನೋದು ಅದೆಲ್ಲ ಇಲ್ಲ. ನಿಮಗೆ ಗೊತ್ತಾ, ರೋಡ್ ಸೈಡ್ದು ತಿಂಡಿ ಮತ್ತು ಕಾರ್ನ್ ಎಷ್ಟೊಂದು ಐಟಮ್ಸ್ ಚೆನ್ನಾಗಿರುತ್ತೆ. ನೀನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡು ಒಂದ್ಸರಿ, ಆದರೂ ಗೊತ್ತಾಗುತ್ತೆ. ಭಯ್ಯ 2 ಸುಟ್ಟಿರೋ ಕಾರ್ನ್ ಕೊಡಿ. ಭಯ್ಯ, ನಾವಲ್ಲಿ ಬೈಕ್ ಹತ್ರ ವೇಟ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಅಲ್ಲೇ ತಂದು ಕೊಡ್ತೀರಾ? ಅನೂಪ್, ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಮಳೆಯನ್ನೆಲ್ಲ ನೆನ್ಕೊಂಡು ಸ್ವೀಟ್ ಕಾರ್ನ್ ತಿಂತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನೀನು ನನ್ನ ಜೀವನದಲ್ಲಿ ಬಂದಮೇಲೆ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ತಾಯಿದೆ ಅನೂಪ್. ನೋಡು, ಮಳೆ ಎಷ್ಟೊಂದು ಜೋರಾಗಿ ಬರ್ತಿದೆ. ಮಳೆಯಲ್ಲಿ ನೆನೆಯೋದಂದರೆ ನಂಗೆ ತುಂಬ ಇಷ್ಟ ಅನೂಪ್. ಇದೊಂಥರ ಸ್ವೀಟ್ ಮೆಮೊರೇಬಲ್. ನನಗೆ ಈ ಥರ ನಾನು ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನನ್ನ ಜೀವನದಲ್ಲಿ ಇದನ್ನ ಯಾವತ್ತೂ ಮರೆಯಲ್ಲ ಅನೂಪ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಥರ ಆಚೆ ಕರ್ಕೊಂಡು ಬಂದಿರೋದು. ನಾವಿಬ್ಬರು ಆಚೆ ಬರೋಕ್ಕೆ ಏನೇನೋ ಒಂದು ಪ್ಲ್ಯಾನ್ ಮಾಡಿ ಸುಳ್ಳು ಹೇಳಿ ಎಷ್ಟೊಂದು ತಲೆ ಓಡಿಸ್ತೀಯ ಅನೂಪ್. ನಿನ್ನಷ್ಟು ನಾನು ತಲೆ ಓಡಿಸಿದ್ರೆ ಮುಗೀತು, ಎಲ್ಲೋ ಇರ್ತಾ ಇದೆ ಕಣೋ. ಹೌದು, ಮತ್ತು ನಾನು ನಿನ್ನ ಜೊತೆ ಸುತ್ತಾಡಬೇಕು ಅಂತ ಆಫೀಸ್ ಕೆಲಸನ ಎಲ್ಲ ಪೆಂಡಿಂಗ್ ಇಟ್ಟು ಬಂದಿದ್ದೀನಿ. ಇಲ್ಲಿ ನೋಡಿದರೆ ನೀನು ಅವ್ರ ಜೊತೆ ಇವ್ರ ಜೊತೆ ಅಂತ ಎಲ್ಲ ಫ್ರೆಂಡ್ಸ್ನ ಗುಡ್ಡೆ ಹಾಕ್ಕೊಂಡು ಕೂತಿದ್ದೀರಾ. ನನಗೆ ಕೋಪನೇ ಬಂತು. ಎಲ್ಲರೂ ಏನಕ್ಕೆ ಗುಡ್ಡೆ ಹಾಕ್ಕೊಂಡು ಕೂತಿದ್ದೀರಾ? ಮೊದಲೇ ಆ ಪ್ರೀತಿನ ಏನಕ್ಕೆ ಕರ್ಕೊಂಡು ಬಂದ್ರಿ ಅಂತಲೇ ಗೊತ್ತಾಗಲಿಲ್ಲ. ಇರಲಿ ಬಿಡು, ಇವಾಗ ಎಂಜಾಯ್ ಮಾಡೋಣ ಬಿಡು ನಾವು. ನಿನಗೆ ನಿಜವಾಗ್ಲೂ ತಲೆ ನೋವ್ತಾ ಇತ್ತಾ ಪೂಜಾ? ಇಲ್ಲ ಅನೂಪ್, ನನಗೇನು ತಲೆ ನೋವ್ತಾ ಇರಲಿಲ್ಲ. ನನಗೆ ನೀನು ಅವ್ರ ಜೊತೆ ಬರೀ ಅವ್ರ ಜೊತೆನೇ ಮಾತಾಡ್ತಾ ಇದ್ದಲ್ಲ, ತಲೆ ಗಿರ್ರ್ ಅಂದ್ಬಿಟ್ಟಿತ್ತು. ಇದೇನಾಗ್ತಾ ಇದೆ, ಇದೇನು ಮಾಡ್ತಾ ಇದ್ದಾರೆ ಇವರು ಅಂತ ತಲೆಗೆ ಹಚ್ಕೊಂಡು ಬಿಟ್ಟಿದ್ದೆ. ಸೊ ಅವಾಗ ಸ್ವಲ್ಪ ಟೆನ್ಷನ್ ಆಗಿತ್ತು. ಅದಕ್ಕೆ ಸುಮ್ಮನೆ ಬೇಜಾರು ಮಾಡಿಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನೆ ತಲೆ ನೋಸ್ತಾ ಇದೆ ಅಂತ ಹೇಳ್ಕೊಂಡು ರೂಮಲ್ಲಿ ಕೂತಿದ್ದೆ. ಎಲ್ಲರ ಮುಂದೆ ಬೇಜಾರಲ್ಲಿದ್ದರೆ ಡೌಟ್ ಬರುತ್ತೆ, ಇವಳು ಏನಕ್ಕೆ ಒಮ್ಮೆ ಸಡನ್ನಾಗಿ ಸೈಲೆಂಟ್ ಆದ್ಲು ಅಂತ. ಸೌಂದರ್ಯನೂ ಕೇಳಿದ್ಲು, ಐಶ್ವರ್ಯನೂ ಕೇಳಿದ್ಲು, ನೀವು ಕೇಳಿದ್ರಿ. ಸೊ ನಿಮಗೆಲ್ಲ ನಾನು ಸೈಲೆಂಟಾಗಿರೋದು ಗೊತ್ತಿದೆ. ಅದಕ್ಕೆ ನಾನು ಸುಮ್ಮನೆ ರೂಮಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ನೀನು ಬಂದು ಪ್ಲ್ಯಾನ್ ಹೇಳಿದಿಲ್ಲ, ಅವಾಗ ಎಷ್ಟೊಂದು ಖುಷಿ ಆಯಿತು ಗೊತ್ತಾ. ನಾನು ಮಲ್ಗೆ ಇಲ್ಲ, 1 ಅವರ್ ನೀನು ಮಲಗು ಅಂತ ಹೇಳಿದೆ, ಬಟ್ ನಾನು ಮಲ್ಗೋಕ್ಕೆ ಆಗಲಿಲ್ಲ. ಯಾವಾಗ ಆಚೆ ಬರ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈ ಮಳೇಲಿ ಕಾರ್ನ್ ತಿಂತ ನೀನು ನೋಡ್ತಾ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ. ನಿನ್ನ ಆಸೆ ಏನೇನಿದೆ ಎಲ್ಲ ಈಡೇರಿಸಿದೆ ನನ್ನ ಜೀವನದ ಗುರಿ ಕಣೆ ಪೂಜಾ. ಐ ಲವ್ ಯು ಸೋ ಮಚ್ ಕಣೆ, ಐ ಲವ್ ಯು ಲಾಟ್ ಕಣೆ. ಎಷ್ಟೊಂದು ಸಿಡ್ಲು ಗುಡುಗು ಎಲ್ಲ ಬರ್ತಾಯಿದೆ, ಆದರೂ ನಾವು ಇಬ್ಬರು ಮಳೆಯಲ್ಲಿ ನೆನೀತಾ ಇದ್ದೀವಿ. ಅದೊಂಥರ ಮಜಾನೇ ಬೇರೆ. ಪಕ್ಕದಲ್ಲಿ ಹುಡುಗಿ ಇದ್ದರೆ ಸಾಕು, ಎಲ್ಲವನ್ನೂ ಮೀರಿಸುವಂಥ ಶಕ್ತಿ ದೇವ್ರು ನಮ್ಗೆ ಕೊಡ್ತಾನೆ ನೋಡಿ. ನನಗಂತೂ ನಿನ್ನಿಂದ ತುಂಬ ಖುಷಿ ಆಗ್ತಾಯಿದೆ ಕಣೆ. ನೀನು ನನಗೆ ಮೊದಲು ಒಂದು ಫೋನ್ ಕೊಡಿಸು. ನನಗೆ ಎಲ್ಲರ ಹತ್ರ ಫೋನ್ ಕೇಳಿ ಇಸ್ಕೊಂಡು ನಿನಗೆ ಫೋನ್ ಮಾಡಿ ಮಾತಾಡೋಷ್ಟು ಟೈಮ್ ಇಲ್ಲ. ಏನಕ್ಕಂದರೆ ಅವರು ಯಾರಿಗೆ ಕಾಲ್ ಮಾಡಿದ್ದೀನಿ ಅಂತ ಎಲ್ಲ ಡೌಟ್ ಮಾಡ್ತಾರೆ ಅನ್ನೋದು ನೀನು ಅರ್ಥ ಮಾಡ್ಕೊ. ನನಗೆ ಫೋನ್ ಕೊಡಿಸು. ಅಯ್ಯೋ, ನಾನು ಫೋನ್ ಕೊಡಿಸ್ತೀನಿ. ಇವಾಗ ನೀನು ಆಚೆ ಕರ್ಕೊಂಡು ಬಂದಿರೋದೇ ನಿನಗೆಲ್ಲ ಕೊಡಿಸ್ಕೊಂಡು ಮನೆಗೆ ಹೋಗೋಕ್ಕೆ. ಮತ್ತು ಇನ್ನೊಂದೇನು ಗೊತ್ತಾ, ನಿನಗೇನು ಬೇಕೋ ಅದೆಲ್ಲ ತಗೋ. ನಾನೇನು ನಿನಗೆ ಬೇಡ ಅನ್ನಲ್ಲ ಕಣೆ. ನಾನು ಆದಷ್ಟು ಬೇಗ ನಮ್ಮ ಮನೇಲಿ ನಂದು ಮ್ಯಾಟ್ರ್ ಹೇಳ್ತೀನಿ. ಏನಕ್ಕಂದರೆ ಈ ಪ್ರೀತಿ ಮಾಡ್ತಾ ಇರೋದು ನೋಡ್ರೆ ನಂಗೆ ಯಾಕೋ ಇವಳು ಏನು ಮಾಡ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅವಳದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ನೀನು ಖುಷಿಯಾಗಿರೋಣ ಕಣೆ. ನೀನು ಅವಳಿಗೋಸ್ಕರ ನನ್ನ ಮೇಲೆ ಅಪ್ಸೆಟ್ ಮಾಡ್ಕೋಬೇಡ, ಮೂಡ್ ಆಫ್ ಮಾಡ್ಕೋಬೇಡ. ಅವಳು ಅವಾಗಲಿಂದ ಹಾಗೆ ಇರೋದು, ಅವಳು ಚಿಕ್ಕವಳಿದ್ದಾಗಿಂದ. ಸೊ ಅವಳಿಗೋಸ್ಕರ ನೀನೇನಕ್ಕೆ ನಿನ್ನ ಟೈಮ್ನ ಎಲ್ಲ ಸ್ಪಾಯ್ಲ್ ಮಾಡ್ಕೋತೀಯ? ನಿನ್ನ ಟೈಮ್ನ ನೀನು ಎಂಜಾಯ್ ಮಾಡು. ಅವಳು ಎಲ್ಲರದ್ದು ಮೂಡ್ ಆಫ್ ಮಾಡೋದು ಅವಳ ಕೆಲಸ.
ಇಲ್ಲ ಅನೂಪ್, ಅವಳು ನನ್ನ ಜೊತೆ ರೂಮಲ್ಲಿದ್ದಾಗ ಈ ಥರ ಏನೂ ಮಾಡ್ತಿರ್ಲಿಲ್ಲ. ಬಟ್ ಇವಾಗಲೂ ಅವಳು ನನಗೇನು ಮಾಡಿಲ್ಲ. ಒಂದೇ ಸಾರಿ ಸಡನ್ನಾಗಿ ನಾ ಇಬ್ಬರು ಪರ್ಸನಲಾಗಿ ಮಾತಾಡಬೇಕು ನೀನು ಹೋಗು ಅನ್ನಲಿಲ್ಲ, ಅದಷ್ಟೇ ಬೇಜಾರಾಗಿದೆ. ಅದು ಬಿಟ್ಟರೆ ನನಗೆ ಏನು ಬೇರೆ ಬೇಜಾರಿಲ್ಲ. ಅವಳು ನಿನ್ನ ಅತ್ತೆ ಮಗಳಲ್ವಾ, ಮತ್ತು ಕಾಮನ್ನು ನಿನ್ನ ಜೊತೆ ಕ್ಲೋಸ್ ಆಗಿರ್ತಾಳೆ, ಮಾತಾಡ್ತಾಳೆ, ಅದು ಏನು ಬೇಜಾರಿಲ್ಲ ನನಗೆ. ಬಟ್ ಅವಳು ಸಡನ್ನಾಗಿ ಈ ಥರ ಮಾಡಿಲ್ಲಲ್ಲ, ಅದೇ ಬೇಜಾರಾಯಿತು. ರೂಮಲ್ಲಿ ಪಾಪ ಅವಳು ನಂಗೆ ಎಷ್ಟೊಂದು ಕೇರ್ ಮಾಡ್ತಾಳೆ ಗೊತ್ತಾ ಅನೂಪ್. ನನಗೆ ಜೀನ್ಸ್ ಪ್ಯಾಂಟ್ ಬೇಕು ಅಂತ ಹೇಳಿದೆ, ಇವತ್ತು ಜೀನ್ಸ್ ಪ್ಯಾಂಟ್ ತರೋಕ್ಕೆಲ್ಲ ಹೋಗೋಣ ಅಂತ ಹೇಳಿದರು. ಅಯ್ಯೋ ಪೂಜಾ, ನಿಂಗೆ ಜೀನ್ಸ್ ಪ್ಯಾಂಟ್ ಬೇಕಾ? ನನಗೆ ಹೇಳು, ನೀನು ಅವ್ರಿಗೆಲ್ಲ ಏನಕ್ಕೆ ಕೇಳ್ತೀಯಾ? ನೀನು ನನಗೆ ಹೇಳು, ನಾನು ಕೊಡಿಸ್ತೀನಿ ನಿನಗೆ. ಇವ್ರ ಹತ್ರ ಏನೇನೋ ಕೇಳಬೇಡ ನೀನು, ನನಗೆ ಇಷ್ಟ ಆಗಲ್ಲ ಅದು. ನಿಂಗೆ ಏನು ಬೇಕು ಎಲ್ಲ ನನ್ನ ಹತ್ರ ಕೇಳು, ನಾನು ಇದೀನಲ್ಲ ನಿನಗೆ ಯಾವ ಥರ ಬೇಕು, ಯಾವ ಬ್ರ್ಯಾಂಡ್ ಬೇಕು ಅಂತ ಹೇಳು. ಜಸ್ಟ್ ನೀನು ನನಗೆ ಹೇಳು ಸಾಕು, ನಾನು ಕೊಡಿಸ್ತೀನಿ. ನೀನು ಆ ಪ್ರೀತಿ ಹತ್ರ ಏನು ಕೇಳೋಕ್ಕೆ ಹೋಗಬೇಡ. ಅಯ್ಯೋ ಸಾರಿ ಅನೂಪ್, ನನ್ನ ಹತ್ರ ಫೋನ್ ಬೇರೆ ಇರಲಿಲ್ಲ. ಮತ್ತು ನನಗೆ ಏನು ಮಾಡಲಿ, ಎಲ್ಲರೂ ಕಾಲೇಜಲ್ಲಿ ಜೀನ್ಸ್ ಹಾಕೊಂಡ್ಬರ್ತಾರೆ, ನಾನೊಬ್ಬಳೇ ಈ ಸಲ್ವಾರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನನಗೆ ಒಂಥರ ಮಾತಾಡ್ತಾಯಿದ್ರು. ಮಳೆ ಜೋರಾಯಿತು ಅನೂಪ್, ಮಳೆ ಜೋರಾಯಿತು, ಫುಲ್ ಜೋರು. ಇರಲಿ, ಮಳೆ ಜೋರಾಯಿತು ಅನೂಪ್. ಇರಲಿ ಬಿಡು, ಮಳೇಲಿ ನೆನೆಯೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿ ಎಲ್ಲೂ ಇಲ್ಲ ಕಣೆ. ನೀನು ಆರಾಮಾಗಿರು, ನನಗೇನಾಗಲ್ಲ. ಮನೆಗೆ ಹೋದ ತಕ್ಷಣ ಇಬ್ಬರು ಒಂದು ಶವರ್ ತೊಗೊಳ್ಳೋಣ, ಏನೂ ಆಗಲ್ಲ, ಡೋಂಟ್ ವರಿ. ಮಳೇಲಿ ನೆನೆದ್ರೆ ಏನಾಗಲ್ಲ. ಅನೂಪ್, ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ನಿನಗೆ ಓಕೆ ಅಲ್ವಾ? ನಾನೇನು ಪರ್ಮಿಷನ್ ಕೇಳೇ ಇರಲಿಲ್ಲ, ಹಾಗೆ ತೊಗೊಳ್ತಾ ಇದ್ದೆ. ಏನಕ್ಕಂದರೆ ಎಲ್ಲರೂ ಕಾಲೇಜಲ್ಲಿ ಎಲ್ಲರೂ ವೆರೈಟಿ ಡ್ರೆಸ್ ಹಾಕೊಂಡು ಬರ್ತಾರೆ ಅನೂಪ್. ನಾನು ಮಾತ್ರ ಸಲ್ವಾರ್ ಹಾಕೊಂಡು ಹೋಗಿದ್ದೆ. ನನ್ನ ಹತ್ರ ಫೋನ್ ಇಲ್ಲ, ಎಲ್ಲ ನಂಗೆ ಟಿಂಗಲ್ ಮಾಡ್ತಿದ್ರು. ಅದಕ್ಕೆ ನನಗೆ ಬೇಜಾರಾಗಿ ಸ್ವಲ್ಪ ಮೊದಲೇ ನನಗೆ ಮೂಡ್ ಆಫ್ ಆಗಿತ್ತು. ಅದರಲ್ಲಿ ನೀನು ಬೇರೆ ಇವತ್ತು ಅವಳ ಜೊತೆನೇ ಜಾಸ್ತಿ ಮಾತಾಡಿ ಇನ್ನೂ ಮೂಡ್ ಆಫ್ ಆಯಿತು. ಅದೆಲ್ಲ ಸೇರಿ ನಿನ್ನ ಮೇಲೆ ಟ್ರಿಗರ್ ಆಗಿ ನಿನ್ನ ಮೇಲೆ ಬೈದ್ಬಿಟ್ಟಿದ್ದು. ಸಾರಿ ಕಣೋ. ಅಯ್ಯೋ ಪೂಜಾ, ನಿನಗೆ ಹೆಂಗೆ ಬೇಕೋ ಹಂಗಿರು. ನೀನು ನನ್ನ ಜೀನ್ಸ್ ಹಾಕೊಳ್ಳ, ಅದು ಹಾಕೊಳ್ಳ, ಇದು ಹಾಕೊ, ನಿನ್ಗೆ ಯಾವ ಬಟ್ಟೆ ಬೇಕೋ ಹಾಕೋ. ನೀನು ಹೆಂಗೆ ಸುತ್ತಾಡಬೇಕು ಸುತ್ತಾಡು, ನಾನು ದುಡ್ಡು ಕೊಡ್ತೀನಿ, ನೀನು ಏನೂ ವರಿ ಮಾಡ್ಕೋಬೇಡ. ನಿಂಗೆ ಏನು ಬೇಕಾದ ತಗೋ. ಬಟ್ ಎಲ್ಲಕ್ಕೂ ಪರ್ಮಿಷನ್ ಕೇಳಬೇಡ. ನಿನಗೆ ಫ್ರೀಡಮ್ ಇದೆ, ನಾನು ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದೀನಿ. ಎಲ್ಲನೂ ಕೇಳಿನೇ ಮಾಡು ಅಂತ ಹೇಳ್ತಾ ಇಲ್ಲ. ಜೀನ್ಸ್ ಪ್ಯಾಂಟ್ ಹಾಕೋ, ಶಾರ್ಟ್ ಸ್ಕರ್ಟ್ ಹಾಕೋ, ಎಲ್ಲ ಥರನೂ ಡ್ರೆಸ್ಸಸ್ ಹಾಕೋ, ನಂಗೆ ಬೇಜಾರಿಲ್ಲ. ನಿನ್ಗೇನು ಇಷ್ಟನೋ ಅದು ಮಾಡು. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಏನು ಡ್ರೆಸ್ಸಿಂಗಲ್ಲಿ ಏನು ಇರಲ್ಲ. ಡ್ರೆಸ್ ಹಾಕೊಳ್ಳೋದು ಎಲ್ಲರೂ ಹಾಕೋತಾರೆ ಇವಾಗ ಕಾಮನ್ ಆಗಿ. ಇವಾಗೆಲ್ಲ ಟ್ರೆಂಡ್ ಇರೋದು ಹೆಂಗಿದೆ ಅಂದರೆ, ಯಾರು ಸಲ್ವಾರ್ ಗಿಲ್ವಾರ್ ಏನು ಹಾಕೊಳ್ಳಲ್ಲ, ಚೆನ್ನಾಗಿರೋ ಬಟ್ಟೆ ಹತ್ಕೊಂಡು ಹಾಕೋತಾ ಇದ್ದಾರೆ. ನೀನು ಏನು ದುಡ್ಡಿಗೆ ಏನು ಯೋಚನೆ ಮಾಡಬೇಡ, ನಿಮ್ಮ ಅಮ್ಮನ ಹತ್ರ ಏನು ಕೇಳಬೇಡ, ಎಲ್ಲ ನಾನೇ ಕೊಡ್ತೀನಿ. ನೀನು ಏನು ವರಿ ಮಾಡ್ಕೊಳ್ದೆ, ಬೇಜಾರು ಮಾಡ್ಕೊಳ್ದೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ನಿನಗೆ ಹೆಂಗೆ ಬೇಕು ಹಂಗಿರು. ಥ್ಯಾಂಕ್ ಯು ಅನೂಪ್, ನಿನ್ನ ಸಪೋರ್ಟ್ ನಂಗೆ ತುಂಬ ಇದೆ ಕಣೋ. ನೀನಿರೋದ್ರಿಂದನೇ ನಾನು ಇಷ್ಟೊಂದು ಆರಾಮಾಗಿದ್ದೀನಿ ಕಣೋ. ಹೌದಾ ಬಂಗಾರ? ಹಾಗಿದ್ರೆ ಮಳೆ ಬರ್ತಾ ಇದೆ, ಮತ್ತು ಇಲ್ಲಿ ಇವಾಗ ಯಾರೂ ಇಲ್ಲ, ಅಟ್ಲೀಸ್ಟ್ ಒಂದು ಮುತ್ತಾದರೂ ಕೊಡು ಚಿನ್ನ. ಅಯ್ಯೋ ಅನೂಪ್, ನೀನು ಏನು ಕೇಳ್ತಾ ಇದೀಯ? ಬೇಡ ಕಣೋ, ಇವಾಗೆಲ್ಲ ನಂಗೆ ನಾಚಿಕೆ ಆಗುತ್ತೆ. ನಾನೇನು ಕೇಳಿದೆ, ಜಸ್ಟ್ ಒಂದು ಕಿಸ್ ಕೇಳ್ತಾ ಇದ್ದೀನಿ, ಕೊಟ್ಟರೆ ಏನಾಗುತ್ತೋ. ಇಲ್ಲ ಅನೂಪ್, ಆ ಥರ ಎಲ್ಲ ಏನು ಕೊಡಲ್ಲ ನಾನು. ಎಲ್ಲ ಮದುವೆ ಆದಮೇಲೆ ಅಲ್ಲಿವರೆಗೂ ನಾನು ನಿನಗೇನು ಕೊಡಲ್ಲ ಕಣೋ. ಪ್ಲೀಸ್ ಸಾರಿ. ಮದುವೆ ಆಗೋ ತನಕ ನಾನು ನಿನಗೇನು ಕೊಡಲ್ಲ. ಸಾರಿ. ಸಾರಿ ಏನಕ್ಕೆ ಕೇಳ್ತಾ ಇದೀಯಾ? ಸಾರಿ ಎಲ್ಲ ಕೇಳಬೇಡ. ನೀನು ಹೆಂಗೆ ಅಂತೀಯೋ ಹಂಗೆ ಓಕೆ, ನಂಗೆ ಪರವಾಗಿಲ್ಲ. ನೀನು ನನ್ನ ಜೊತೆಲಿದ್ದರೆ ಸಾಕು, ನೀನೇ ನನ್ನ ಖುಷಿ, ನನಗೆ ನೀನು ಬೇಕು ಅಷ್ಟೇ. ನಾನು ಸೌಂದರ್ಯಗೆ ಹೇಳ್ತೀನಿ, ನೆಕ್ಸ್ಟ್ ವೀಕು ಎಲ್ಲಾದರೂ ಆಚೆ ಹೋಗೋಣ. ನಾನು ಊರಿಂದ ಬರಬೇಕಾದ್ರೆ ವಿನಯ್ನೂ ಕರ್ಕೊಂಡು ಬರ್ತೀನಿ. ವಿನಯ್, ನಾನು, ನೀನು, ಸೌಂದರ್ಯ ಮತ್ತು ಐಶು ಬಂದರೆ ಐಶು ನಾವೆಲ್ಲರೂ ಸೇರಿ ಎಲ್ಲಾದರೂ ಟ್ರಿಪ್ ಹೋಗೋಣ. ನೀನು ಇದನ್ನ ನಿನ್ನ ಫ್ರೆಂಡ್ಸ್ ಹತ್ರ ಹೇಳಬೇಡ. ನಿನ್ನ ಫ್ರೆಂಡ್ಸ್ ಹತ್ರ ಏನು ಹೇಳಿ ಗೊತ್ತಾ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಚಾವಾಗ. ಆ ಪ್ರೀತಿಗೆ ಮಾತ್ರ ಹೇಳೋಕ್ಕೆ ಹೋಗಬೇಡ. ನಾವು 5 ಜನ. ಇದು ಐಶು ಬರ್ತಾಳೋ ಇಲ್ಲೋ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ಸೌಂದರ್ಯ, ನೀನು, ನಾನು, ವಿನಯ್ ಅಂತೂ ಫಿಕ್ಸ್ ನೋಡು, ಹೋಗೋಣ. ನೆಕ್ಸ್ಟ್ ವೀಕ್ ಹೋಗೋಣ. ನಾನು ಸೌಂದರ್ಯಕ್ಕೆ ಹೇಳ್ತೀನಿ. ಮತ್ತು ನೀನು ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗ್ಬಾ. ಸೌಂದರ್ಯಕ್ಕೆ ಹೇಳ್ತೀನಿ ನಾನು, ಅವಳೆಲ್ಲ ನಿನ್ನ ಕರ್ಕೊಂಡು ಹೋಗ್ತಾಳೆ. ನಿಂಗೆ ಏನೇನು ಡ್ರೆಸ್ ಬೇಕು ಎಲ್ಲ ತೊಗೊಂಡ್ಬಿಡು. ನೀನೇನು ದುಡ್ಡದೇನು ಯೋಚನೆ ಮಾಡಬೇಡ. ಇವಾಗ ನಿನಗೆ ಫೋನ್ ಕೊಡಿಸ್ತೀನಲ್ಲ, ಅದರಲ್ಲಿ ನಿನಗೆ ಅಕೌಂಟ್ದು ಫೋನ್ಪೇ ಎಲ್ಲ ಕನೆಕ್ಟ್ ಮಾಡಿಕೊಡ್ತೀನಿ. ನಾನು ನಿನಗೇನಾದರೂ ದುಡ್ಡು ಬೇಕಂದರೆ ನನಗೆ ಮೆಸೇಜ್ ಹಾಕಿಲ್ಲ ಅಂದರೆ ಕಾಲ್ ಮಾಡಿದಾಗ ಹೇಳು. ಡೈಲಿ ಮಿನಿಮಮ್ ನನ್ನ ಜೊತೆ 1-2 ಅವರ್ಸ್ ಆದರೂ ಮಾತಾಡಲೇಬೇಕು ಪೂಜಾ. ಫೋನ್ ಕೊಡಿಸಿದ್ಮೇಲೆ ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ನನಗೂ ತುಂಬ ಕಷ್ಟ ಆಗ್ತಾಯಿದೆ. 1 ವೀಕ್ ಇವಾಗ ನಾನು 1 ವೀಕಲ್ಲಿ 2 ಡೇಸ್ ಅಷ್ಟೇ ಮಾತಾಡಿದ್ಯಾ, ಇನ್ನು 5 ಡೇಸ್ ಮಾತಾಡಿಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ. ನನ್ನ ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ. ನನ್ನ ಹುಡುಗಿ ಏನು ಮಾಡ್ತಾಯಿದ್ದಳು, ಹೆಂಗೆ, ಏನು ನನಗೇನು ಗೊತ್ತೇ ಆಗಲ್ಲ ಕಣೆ ನೀನೇನು ಮಾಡ್ತಾಯಿದ್ಯಾ ಅಂತ.
ಅಟ್ಲೀಸ್ಟ್ ನೀನು ಕಾಲಲ್ಲಿ ಮಾತಾಡಿದರೆ ನನಗೊಂದು ಸ್ವಲ್ಪ ಸಮಾಧಾನ ಆದರೂ ಇರುತ್ತೆ. ಸರಿ ಅನೂಪ್, ನೀನು ಇವಾಗ ಫೋನ್ ಕೊಡಿಸ್ತಿಲ್ಲ, ನಾನು ಡೈಲಿ ನಿನ್ನ ಜೊತೆ ಕಾಲಲ್ಲೇ ಇರ್ತೀನಿ, 24 ಅವರ್ಸು ಕಾಲಲ್ಲೇ ಇರ್ತೀನಿ, ಡೋಂಟ್ ವರಿ. ಬಟ್ ನನಗೆ ಇನ್ನೊಂದು ಏನೋ ಬೇಕು ಅನೂಪ್. ಏನು ಬೇಕು ನಿನಗೆ? ನಿಂಗೆ ಏನು ಬೇಕು ಹೇಳು, ಕೊಡಿಸ್ತೀನಿ ನಾನು. ನನಗೆ ಫೋನ್ ಜೊತೆ ಇಯರ್ಫೋನು ಕೊಡಿಸು ಅನೂಪ್. ಇಯರ್ಫೋನ್ ಇದ್ದರೆ ಅಲ್ಲಿ ಅದು ಕಿವಿಯಲ್ಲಿ ಹಾಕ್ಕೊಂಡು ಮಾತಾಡ್ಬೋದು, ಎಷ್ಟೊಂತಂತ ಕೈಯಲ್ಲಿ ಇಟ್ಕೊಳ್ಳಿ ಫೋನ್ನ, ಅದಕ್ಕೆ. ಅಯ್ಯೋ ಮಾರೈತಿ, ನಿನಗೆ ನಾನೆಲ್ಲ ಕೊಡಿಸ್ತೀನಿ, ಯು ಡೋಂಟ್ ವರಿ. ನೀನು ಸ್ವಲ್ಪ ಮಾಡರ್ನ್ ಆಗಂತ ನಾನು ಹೇಳಿದ್ನಲ್ಲ, ನೀನು ಏನಕ್ಕೆ ಮಾಡರ್ನೇ ಆಗ್ತಾಯಿಲ್ಲ? ಅನೂಪ್, ನಿನಗೆಲ್ಲ ಗೊತ್ತಾಗಲ್ಲ ಅದು. ಅಟ್ಲೀಸ್ಟ್ ಇಷ್ಟೇ ಇದ್ದರೆ ಹುಡುಗರು ಹೆಂಗೆ ನೋಡ್ತಾರೆ ಗೊತ್ತಾ? ಇನ್ನು ಮತ್ತು ಇನ್ನೂ ತುಂಬ ಮಾಡರ್ನ್ ಆದರೆ ಏನಾಗುತ್ತೆ ಗೊತ್ತಾ? ಕಷ್ಟ ಆಗುತ್ತೆ ಅನೂಪ್. ಅರ್ಥ ಮಾಡ್ಕೊ, ನೀನಿರೋದು ಊರಲ್ಲಿ, ನಾನಿರೋದು ಇಲ್ಲಿ. ನನಗೆ ಯಾವಾಗಲಾದರೂ ಒಂದೊಂದು ಸಾರಿ ಕಾಲೇಜ್ಗೆಲ್ಲ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಬಟ್ ನಿನ್ನ ಜೊತೆ ನಾನು ಸುತ್ತಾಡೋಕ್ಕೆ ಬಂದಾಗ ಎಲ್ಲ ಡಿಫ್ರೆಂಟ್ ಡ್ರೆಸ್ ಹಾಕೋತೀನಿ. ನೀನು ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ನಾನು ಮದುವೆ ಆದಮೇಲೆ ಎಲ್ಲ ನಿಮ್ಮ ಮನೇಲಿ ಇರ್ತೀನಿ, ನೀನು ಹೆಂಗೆ ಇರ್ತೀಯೋ ಹಂಗೆ ಇರ್ತೀನಿ. ಬಟ್ ಇವಾಗ ಇಲ್ಲಿ ಎಲ್ಲ ಬಾಯ್ಸು ನೋಡೋದು ಸರಿ ಇರಲ್ಲ. ಎಲ್ಲ ಬಾಯ್ಸ್ ಅಂತ ಹೇಳ್ತಾ ಇಲ್ಲ, ನನ್ನ ಕ್ಲಾಸ್ಮೇಟ್ಸಲ್ಲಿ ಒಂದು ಇಬ್ಬರು ಜನ ನನಗೆ ತುಂಬಾ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಮಾತಾಡ್ತಾ ಇಲ್ಲ ಅವ್ರ ಹತ್ರ ಅನ್ನೋ. ಅಯ್ಯೋ ಮಾತಾಡ್ಸು, ಎಲ್ಲರೂ ಆ ಥರ ಏನಿರಲ್ಲ, ಮಾತಾಡ್ಸು, ಫ್ರೆಂಡ್ಸ್ ಆಗ್ತಾರೆ, ಫ್ರೆಂಡ್ಸು ಇರ್ತಾರೆ, ಮಾತಾಡೋದ್ರಲ್ಲಿ ಏನಿಲ್ಲ ಕಣೆ. ನೀನು ಎಲ್ಲ ಥರ ಬಟ್ಟೆ ಹಾಕೋ, ಏನೂ ವರಿ ಮಾಡ್ಕೋಬೇಡ, ನಾನಿದ್ದೀನಿ ಯಾವಾಗಲೂ ನಿನ್ನ ಜೊತೆ ನಾನು ಇರ್ತೀನಿ. ನಿಂಗೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಒಂದು ಮಿಸ್ ಕಾಲ್ ಮಾಡು, ಇಮಿಡಿಯೇಟಾಗಿ ಬರ್ತೀನಿ ನಾನು. ಇರು ಪೂಜಾ, ಒಂದು ನಿಮಿಷ, ಅಮ್ಮ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಹಲೋ ಅಮ್ಮ, ಹೇಳು, ಏನಾಯಿತು? ಹಲೋ, ಎಲ್ಲಿದೆಯೋ? ಮತ್ತೆ ಹೋಗಿ ಮುಟ್ಟಿದ್ರಾ? ಯಾವಾಗ ಬರ್ತೀಯ ನೀನು? ಇಲ್ಲ ಅಮ್ಮ, ನಾನು ಬಂದು ಮುಟ್ಟಿದ್ದೀನಿ. ನಾನು ಇವಾಗ ನನ್ನ ಫ್ರೆಂಡ್ ಜೊತೆ ಆಚೆ ಬಂದಿದ್ದೀನಿ. ಸೊ ನಾನು ನಾಳೆ ನೈಟ್ ಅಥವಾ ನಾಡಿದ್ದು ಮಾರ್ನಿಂಗ್ ಬರ್ತೀನಿ ಅಮ್ಮ. ಸರಿನಪ್ಪ, ಹುಷಾರಾಗಿರಿ. ಐಶುನ ನೋಡ್ಕೊಂಡಿರು. ಆಮೇಲೆ ಮತ್ತೆ ಅವಳು ಆ ಕಡೆ ಈ ಕಡೆ ಹೋಗ್ತಾಳೆ ಸುತ್ತಾಡೋಕ್ಕೆ. ಸೊ ಅವಳನ್ನ ಒಬ್ಳೊಬ್ಬಳನ್ನ ಎಲ್ಲೂ ಕಳಿಸ್ಬೇಡ ಕಣೋ. ಸರಿ ಅಮ್ಮ, ನಾನು ಅವಳನ್ನ ಎಲ್ಲೂ ಕಳಿಸಲ್ಲ ಬಿಡು. ನಾನು ಆಚೆ ಇದ್ದೀನಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನಗೆ. ಸರಿ ಮಗನೆ. ಅನೂಪ್, ನಿಮ್ಮಮ್ಮ ನಮ್ಮನ್ನ ಇಷ್ಟಪಡ್ತಾರಾ? ನನ್ನ ಇಷ್ಟಪಡ್ತಾರಾ ಮೊದಲು? ನೀನು ನಮ್ಮ ಮನೆಯವ್ರದ್ದು ಏನೂ ಯೋಚನೆ ಮಾಡಬೇಡ ಪೂಜಾ. ಮೊದಲು ನಿಮ್ಮ ಮನೆಯವ್ರಿಗೆ ಒಪ್ಪಿಸೋದು ಅಷ್ಟೇ ಯೋಚನೆ ಮಾಡು. ನಮ್ಮ ಮನೆಯವ್ರನ್ನೆಲ್ಲ ನಾನು ಒಪ್ಪಿಸ್ತೀನಿ. ನಿಮ್ಮ ಮನೆಯದೇ ನಂಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ನಿಮ್ಮಮ್ಮ ತುಂಬ ಸ್ಟ್ರಾಂಗು. ನಿಮ್ಮಮ್ಮನಿಗಿನ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ತುಂಬ ಸ್ಟ್ರಾಂಗ್ ಇದ್ದಾರೆ ಕಣೇ. ಅದೇ ಯೋಚನೆ ಆಗಿಬಿಟ್ಟಿದೆ ನನಗೆ. ಹೌದು, ಇನ್ನು ನಾನು ಮಾತಾಡೋದು ತುಂಬ ಇದೆ ನಿನ್ನ ಹತ್ರ. ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟ್ಗಾದರೂ ಹೋಗೋಣ ನಡಿ. ತುಂಬ ಮಳೆ ಬರ್ತಾ ಇದೆಯಲ್ಲ, ಸೊ ಬೇಡ, ಇವಾಗ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ನಡಿ. ಸರಿ ಅನೂಪ್, ಹೋಗೋಣ ಬಾ. ತುಂಬ ಮಳೆ ಬರ್ತಾ ಇದೆ. ಒಂದು ರೆಸ್ಟೋರೆಂಟಲ್ಲಿ ಹೋಗಿ ಒಂದು ಕಾಫಿ ಕೊಡಿಸು ನನಗೆ. ಕಾಫಿ ಅದು ಹಿಂಗೆ ಹಾರ್ಟ್ ಬರುತ್ತಲ್ಲ, ಹಾರ್ಟ್ ಥರ ಮಾಡಿ ಒಂದು ಕಾಫಿ ಬರುತ್ತಲ್ಲ, ಅದು ಕೊಡಿಸು ನನಗೆ ಇವತ್ತು. ಈ ಥರ ಕೇಳಿ ನೀನು, ನಂಗೆ ಖುಷಿ ಆಗುತ್ತೆ ಕೊಡ್ಸೋಕ್ಕೆ. ನಿಂಗೆ ಏನು ಬೇಕಾದ್ರೂ ಕೊಡಿಸ್ತೀನಿ. ಓಕೆ, ಐ ಲವ್ ಯು ಬಂಗಾರ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಲವ್ ಸ್ಟೋರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಲವ್ ಸ್ಟೋರಿ ಒಳಗೆ ಏನಾರೇ ಡಿಫ್ರೆಂಟ್ ಸ್ಟೋರೀಸ್ ಇದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಹಂಗೆ ನಮ್ಮ ವಿಡಿಯೋ ಫುಲ್ ನೋಡಿರಿ.